ನಾವು ಜ್ಯೋತಿರ್ಲಿಂಗ ಮುಗಿಸಿ ನೆಕ್ಸ್ಟು ನಾವು ಪಕ್ಕದಲ್ಲೇ ಇದ್ದೋ ಎಲ್ಲೋರಾಗೆ ಬಂದ್ವಿ. ಇದು ಎಲ್ಲೋರ ಎಂಟ್ರಿ ಆಗಿರುತ್ತೆ. ಇದು ನಮ್ಮ ಡೇ 2ನ ಪಾರ್ಟ್ 2 ಲೊಕೇಶನ್ ಆಗಿದೆ. ಜ್ಯೋತಿರ್ಲಿಂಗದಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 3 ಮಿನಿಟ್ಸ್ ಕೂಡ ಆಗೋದಿಲ್ಲ ನಿಮಗೆ ಎಲ್ಲೋರ. ಪಕ್ಕದಲ್ಲೇ ಅಂದರೆ ತುಂಬ ಪಕ್ಕದಲ್ಲೇ ಇದೆ ದೇವಸ್ಥಾನ. ಇದು ನಿಮಗೆ ಎಂಟ್ರಿ ಆಗೋದಕ್ಕೆ ಕಾಯಿನ್ 40 ರೂಪಾಯಿ ಒಬ್ರಿಗೆ. ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ, ತುಂಬ ಕಷ್ಟಪಟ್ಟು ಎಲ್ಲರ ಹತ್ರ ಬೇಡಿ ಒಬ್ರ ಹತ್ರ 20 ಒಬ್ರ ಹತ್ರ 20 ಇಸ್ಕೊಂಡು ಕೊನೆಗೂ ಕ್ಯಾಶ್ ಮಾಡಿ ಕೊನೆಗೂ ಹೋಗ್ತಾ ಇದ್ದೀವಿ. ಇದು ಎಂಟ್ರಿ ಲೈನ್. ಸೊ ಇದು ಲೊಕೇಶನ್. ಸೊ ಈಗ ನಾವು ಎಲ್ಲೋರದಲ್ಲಿದ್ದೀವಿ. ಎಲ್ಲೋರ ಕೇವ್ಸ್ ಎಂಟ್ರಿ ಆಗ್ತಿದ್ದೀವಿ. ಅಲ್ಲಿ ಮೇಲೆಲ್ಲ ಹೋಗ್ಬೋದು. ಟೈಮ್ ಇದ್ದರೆ ಹೋಗ್ತೀನಿ, ಇಲ್ಲಾಂದರೆ ದೇವ್ರನಿಗೂ ಹೋಗೋದಿಲ್ಲ. ಕೇವ್ ನಂಬರ್ 17 to 34 ಈ ಕಡೆ ಇದೆ ಅಂತೆ. ನಿಜ ಅಷ್ಟೆಲ್ಲ ಟೈಮ್ ಇಲ್ಲ. ಇದು ಕೇವ್ ನಂಬರ್ 16B. ಅಲೋ ಇಲ್ಲ ಹೋಗೋಕ್ಕೆ, ನೋ ಪರ್ಮಿಷನ್. ಸೊ ನಮ್ಮ ಹತ್ರ ಟೈಮ್ ಜಾಸ್ತಿ ಇರಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಆಟೋ ಅಂಕಲ್ ನಮಗೆ 30 ಮಿನಿಟ್ಸ್ ಅಷ್ಟೇ ಟೈಮ್ ಕೊಟ್ಟಿದ್ದರು. ನಾವು ಬೇಗ ಕ್ಯಾಚ್ ಮಾಡಬೇಕಿತ್ತು ನಮ್ಮ ರಿಟರ್ನ್ ಟೈಮ್ ಟು ಮುಂಬೈ. ಸೊ ಅದರಿಂದ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿರ್ತೀನಿ ನಾನು ಈ ವಿಡಿಯೋದಲ್ಲಿ. ಜನ ಅಲ್ಲೆಲ್ಲ ನಿಂತಿದ್ದಾರೆ. ಇದೆ ಟೆಂಪಲ್. ಇದು ಮೇಲೋಗೋ ದಾರಿ. ಮೇಲೋಗ್ತಾ ಇದ್ವಿ. ಈ ಕಡೆ ವ್ಯೂ. ಇನ್ನೂ ಮೇಲೋಗೋಣ. ಸೊ ಇಲ್ಲಿ ಟೆಂಪಲ್ ಇದೆ. ಸೊ ಇದು ಈ ಕಡೆ ವ್ಯೂ. ಇದು ಬಂದು ಟೆಂಪಲ್ ಎಂಟ್ರೆನ್ಸ್ ಇರುತ್ತೆ. ಸೊ ಟೆಂಪಲ್ ಎಂಟ್ರೆನ್ಸಲ್ಲಿ ನಿಮಗೆ ಸ್ವಲ್ಪ ಮಾತ್ರ ಬೆಳಕಿರುತ್ತೆ. ನೀವು ಹೋಗ್ತಾ ನಿಮಗೆ ಅಲ್ಲಿ ಫುಲ್ಲು ಕತ್ಲೆ ಇರುತ್ತೆ. ನೋಡ್ತಾ ಇದ್ರಲ್ಲ ಮೇಲ್ ನಾನು ಶೋ ಮಾಡ್ತಿದ್ದೀನಿ ವಿಡಿಯೋದಲ್ಲಿ. ಬಟ್ ಅಲ್ಲಿ ನನಗೆ ಕಾಣಿಸ್ತಿತ್ತು, ವಿಡಿಯೋದಲ್ಲಿ ಏನೂ ಕಾಣಿಸಿಲ್ಲ ಕರೆಕ್ಟ್. ಅಲ್ಲಿ ಇಟ್ಟಿರೋ ಒಂದು ಆ ಚಿಕ್ಕ ಲೈಟಿಂದ ಅಷ್ಟೇ ಇಷ್ಟೊಂದು ನಿಮಗೆ ಬೆಳಕು ಕಾಣಿಸ್ತಿದೆ. ಅದೇನಾದರೂ ಆಫ್ ಆಯಿತು ಅಂದರೆ ಇಲ್ಲಿ ಫುಲ್ಲು ಕತ್ಲೆ ಕಾಣುತ್ತೆ. ಇದು ಬಂದು ಗರ್ಭಗುಡಿ ಎಂಟ್ರೆನ್ಸ್ ಆಗಿರುತ್ತೆ. ಈ ಗರ್ಭಗುಡಿಲಿರೋ ಲಿಂಗ ಮಾತ್ರ ಸಾಕಷ್ಟು ದೊಡ್ಡದಾಗಿತ್ತು, ತುಂಬ ದೊಡ್ಡದಾಗಿತ್ತು ನಾನು ನೋಡಿದ್ರಲ್ಲಿ. ಕಲರ್ ಪೇಂಟಿಂಗ್ ಸ್ವಲ್ಪ ಕಲಾ. इसका जानकारी लेते हैं मैडम, इसका स्टोरी नहीं सर. ನೆಕ್ಸ್ಟು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ದೇವಸ್ಥಾನಕ್ಕೂ ಮೋಸ್ಟ್ಲಿ ಪೂಜೆ ಮಾಡಲ್ಲ ಅನ್ಸುತ್ತೆ. ಟೂರಿಸ್ಟ್ ಜಾಸ್ತಿ ಜನ ಇದ್ದಾರೆ. ಇದು ಈ ಕಡೆ ವ್ಯೂ. ನೀವು ಸ್ಟಾರ್ಟಿಂಗ್ ಬರ್ತಿದ್ದಾಗೆ ಇಲ್ಲಿ ನೋಡೋಕ್ಕೆ ಸೇಮ್ ಪಾರ್ಕ್ ಥರ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಿಮಗೆ ಎಲ್ಲೋರ ಕೇವ್ಸ್ ಸಿಗುತ್ತೆ. ಇದು ಬಂದು ಅಲ್ಲಿನ ಸೈಡ್ ವ್ಯೂ ಆಗಿರುತ್ತೆ. ನೀವು ಫಿಲಮಲ್ಲಿ ನೋಡೋ ಥರ ಅಥವಾ ಬೇರೆ ಯೂಟ್ಯೂಬಲ್ಲಿ ನೋಡೋ ಥರ ನೀವು ವ್ಯೂಸ್ನ ನೋಡಬೇಕಂತ ಹೇಳಿದರೆ ನೀವು ಹಿಂದೆಯಿಂದ ಹತ್ಕೊಂಡು ಹೋಗಬೇಕು. ಓಕೆ, ನಂಬರ್ 1 to 15 ಈ ಕಡೆ ಇದೆ. ಸೊ ಅಲ್ಲಿ ಹಿಂದೆ ಹೋಗ್ತಿದ್ದೀವಿ. ಸೊ ಇದು ಹಿಂದ್ಗಡೆಯಿಂದ ಮೇಲೆ ಹತ್ಕೊಂಡು ಹೋಗೋದು. ಯಾವಾಗಲೂ ಯೂಟ್ಯೂಬಲ್ಲೆಲ್ಲ ವಿಡಿಯೋ ತೋರಿಸ್ತಾರೆ ಅಲ್ವಾ. ಸೊ ಆ ವ್ಯೂ ಸಿಗಬೇಕಂದ್ರೆ ನೀವು ಈ ಕಡೆ ಸೈಡಿಂದ ಇಲ್ಲೆಲ್ಲ ಹೋಗ್ತೀರಲ್ಲ ಅಲ್ಲಿ ಹತ್ಕೊಂಡು ಹೋಗಬೇಕು. ನಾವು ಕೇವ್ ನಂಬರ್ 16A ಹೋಗ್ತಿದ್ದೀವಿ. ಇದು ಹತ್ಕೊಂಡು ಹೋಗೋವಂಥದ್ದು ಮೆಟ್ಲು ಅಂತ ಹೇಳ್ಬೋದು. ನಾನು ಹೀಲ್ಸ್ ಹಾಕಿದ್ದೀನಿ. ನನಗೆ ಸ್ವಲ್ಪ ಪ್ರಾಬ್ಲಮ್ಮೇ ಹತ್ತಕ್ಕೆ. ನಮ್ಮ ಐಶ್ವರ್ಯ ಅವರು ಆರಾಮಾಗಿ ಹತ್ಬಿಡ್ತಾರೆ.
ದಯವಿಟ್ಟು ಇಲ್ಲಿ ಬರೋರು ಯಾರೋ ನಂತರ ತಪ್ಪು ಮಾಡಬೇಡಿ. ಹೀಲ್ಸ್ ಎಲ್ಲ ಹಾಕೊಂಬಂದು ತುಂಬ ಕಷ್ಟಪಡ್ತಿದ್ದೀನಿ ಹತ್ತಕ್ಕೆ. ಮಮ್ಮಿ ತುಂಬ ನ್ಯಾರೋ ಇದೆ ಪ್ಲೇಸ್ ಕೂಡ, ತುಂಬ ಕಷ್ಟ ಆಗುತ್ತೆ ಹತ್ತಕ್ಕೆ. ನೋಡ್ಬೋದು ಸುಸ್ತಾಯಿತು ಅಪ್ಪ. ಗೈಸ್ ನಾನು ವೇಟ್ ಮಾಡ್ತಿದ್ದಂಥ ವ್ಯೂ ಇದೆ. ಸೊ ಇದು ಬಂಡೆಯಿಂದ ಕೆಳಗೆ ಕೆತ್ತಿರೋ ಅಂಥದ್ದು. ಈಗ ಇಳಿಯೋ ಸಾಹಸ ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ ಹೀಲ್ಸ್ ಹಾಕಿದ್ದೀನಿ ಅಂತ ಸುಮ್ಮನೆ ಅದೇ. ನೋಡ್ಬೋದು ಎಲ್ಲೋರ. ಇದು ಕೂಡ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ ಔಟ್ಲೆಟ್ಸು. ನಿಮ್ಗೆ ಆನ್ ದ ವೇ ಹೋಗ್ಬೇಕಾದ್ರೆ ಎಲ್ಲರಿಗೆ ತುಂಬ ಕಡೆ ಇರುತ್ತೆ, ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಮಾರ್ತಿರ್ತಾರೆ. ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ, ಮಿಷಿನ್ದು ಇರುತ್ತೆ, ಹ್ಯಾಂಡ್ಲೂಮ್ದು ಕೂಡ ಇರುತ್ತೆ. ಸೊ ಡಿಫ್ರೆಂಟ್ ಆಗಿರುತ್ತೆ. ನಾನು 2-3 ನೋಡಿದೆ, ಶಿರ್ಡಿಲಿ ಆಲ್ರೆಡಿ ತೊಗೊಂಡಿದ್ದೆ, ಸೊ ನಾನು ಪರ್ಚೇಸ್ ಮಾಡಿಲ್ಲ. ಈಗ ನಾವು ಔರಂಗಾಬಾದ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಫೈನಲಿ ನಾವು ಥಾಲಿ ತೊಗೊಂಡಿದ್ದೀವಿ, 2 ಥಾಲಿ. ಕೊನೆಗೂ ಗೈಸ್ ಟ್ರೈನ್ ಹಿಡಿದ್ಬಿಟ್ವಿ. ಇನ್ನು 2 ನಿಮಿಷ ಲೇಟ್ ಆಗಿರೋ ಟ್ರೈನ್ ಹೋಗ್ತಿತ್ತು, ನಾವಿಲ್ಲೇ ಇರಬೇಕಿತ್ತು. ಊಟ ಮಾಡೋಕೆ ಹೋಗ್ಬಿಟ್ಟು ಫುಲ್ಲು ಲೇಟ್ ಆಗೋಯ್ತು ನಮ್ಮದು. ಯಾವ ಗ್ಯಾಪಲ್ಲಿ 45 ಮಿನಿಟ್ಸ್ ತಗೊಂಡೋ ಗೊತ್ತಿಲ್ಲ. ನಮ್ಮ ಮೈಸೂರು ಇನ್ನೂ ಥಿಂಕ್ ಮಾಡ್ತಾಯಿದ್ರು, ಬ್ಯಾಗ್ ಬೇರೆ ಹರಿದಾಕೊಂಡಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ, ರಿಸರ್ವೇಷನಲ್ಲಿ ಕುತ್ಕೊಂಡಿದ್ದೀವಿ. ನಮ್ಮದು ಬಂದುಬಿಟ್ಟು ಸೆಕೆಂಡ್ ಕ್ಲಾಸ್ ಟಿಕೆಟ್ ಸಿಕ್ಕಿದ್ದು. ಯಾವಾಗ ಯಾರು ಬರ್ತಾರೋ ಗೊತ್ತಿಲ್ಲ, ನೋಡಬೇಕು. ಇದ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತೀರಾ? ಇದೆಲ್ಲ ಟನಲ್, ಮುಂಬೈಗೆ ಹೋಗ್ತಾ ಟನಲ್. ಏನು ಕಾಣಿಸ್ತಿಲ್ಲ, ಈಗ ಅಂಡರ್ಸ್ಟ್ಯಾಂಡ್ ಸರಿ ಕಾಣಿಸ್ತಿದೆ. ಫುಲ್ಲು ನಮ್ಮ ಟ್ರೈನಲ್ಲಿ ಬದ್ಧ ಮಾಡ್ತಾ ಇದ್ದಾರೆ. ಫುಲ್ಲು ನಮ್ಮ ಟ್ರೈನಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ ನಮಗೆ ಗೊತ್ತಾಗ್ತಿಲ್ಲ. ಇದು ನಮ್ಮದು 5ನೇ ಟನಲ್. 4 ಟನಲ್ ಆಯಿತು, ಇದು 5ನೇ ಟನಲ್. ಈ ಟನಲ್ಸ್ ಬಂದ್ಬಿಟ್ಟು ಇಗತ್ಪುರಿಯಿಂದ ಕಾಸರ ಒಳಗೆ ಬಿಟ್ಟು 5 ಟನಲ್ ಪಾಸ್ ಆದ್ವಿ ಇವಾಗ ನಾವು ಟೋಟಲ್ ಆಗಿ. ಆಲ್ಮೋಸ್ಟ್ ನಾವು ಈಗ ಮಳೆರಾಯಿಂಗೆ ಬಾಯ್ ಹೇಳಿ ಮುಂಬೈ ರೀಚ್ ಆದ್ವಿ. ಸೊ ಮುಂಬೈಯಿಂದ ನೆಕ್ಸ್ಟ್ ನಾವು ರೂಮ್ಗೆ ಹೋಗಿ ಚೆಕ್ ಇನ್ ಆಗ್ತೀವಿ. ನಮ್ಮ ಬ್ಯಾಂಗ್ಳೂರ್ ಜರ್ನಿ ನೆಕ್ಸ್ಟ್ ಡೇ ಇದ್ದಿದ್ದರಿಂದ ನಾವು ಮುಂಬೈಯಲ್ಲೇ ಸ್ಟೇ ಆದ್ವಿ. ಇದು ಬಂದ್ಬಿಟ್ಟು ನಮ್ಮದು ಬಾಲ್ಕನಿ ವ್ಯೂ. ಸೊ ಊಟ ಮಾಡಿ ಎಲ್ಲ ಮಲ್ಕೊಳ್ಳೋಣ. ಬಾಯ್, ಗುಡ್ ನೈಟ್. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.